ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಿಂದೂಗಳ ಬಟ್ಟೆ ಬಿಚ್ಚಿ ಪರೀಕ್ಷಿಸಿ ಹಿಂದೂಗಳು ಅನ್ನೋದನ್ನ ಖಚಿತಪಡಿಸಿಕೊಂಡೇ ಹತ್ಯೆ ಮಾಡಿದ್ದ ಉಗ್ರರಿಗೆ ಭಾರತೀಯ ಸೇನೆ ಸರಿಯಾಗಿ ಬುದ್ಧಿ ಕಲಿಸಿದೆ. ಕೇವಲ 25 ನಿಮಿಷಗಳಲ್ಲೇ ಉಗ್ರರ ಅಡಗುದಾಣಗಳನ್ನು ನಿರ್ನಾಮ ಮಾಡಿರುವ ಭಾರತದ ಸೈನಿಕರು 100ಕ್ಕೂ ಅಧಿಕ ಉಗ್ರರ ಹತ್ಯೆ ಮಾಡಿದ್ದಾರೆ. 2 ಮಸೀದಿಗಳನ್ನು ಧ್ವಂಸ ಮಾಡಿ ಉಗ್ರರನ್ನ ಸದೆ ಬಡಿದಿರೋದು 25 ವರ್ಷಗಳ ಹಿಂದಿನ ಶಪಥ. ಏನಿದು ಶಪಥ? ಭಾರತ ಸೇನೆ ಉಡೀಸ್ ಮಾಡಿರುವ ಮಸೀದಿಯ ಹಿಂದಿನ ರೋಚಕ ಕಹಾನಿ ಇಲ್ಲಿದೆ. ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ನೀವು ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ. ಅದು ಮೇ 6ರ ಮಧ್ಯರಾತ್ರಿ 1:04. ಕೇವಲ 25 ನಿಮಿಷಗಳ ಅವಧಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕನಸಿನಲ್ಲೂ ಊಹಿಸದಂಥ ರೀತಿಯಲ್ಲಿ ಶಾಕ್ ಕೊಟ್ಟಿದೆ. ಭಾರತದ ದಾಳಿಯ ಭೀತಿಯಲ್ಲೇ ನಿದ್ದೆ ಇಲ್ಲದೆ ಮಲಗಿದ್ದ ಪಾಕಿಸ್ತಾನದ ಉಗ್ರರಿಗೆ ಭಾರತೀಯ ಸೇನೆಯ ಸೈನಿಕರು ನಡುರಾತ್ರಿಯಲ್ಲೇ ದೀಪಾವಳಿ ಆಚರಿಸಿದ್ದಾರೆ. ಬರೋಬ್ಬರಿ 9 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರೋ ಭಾರತ ಸೇನೆ 100ಕ್ಕೂ ಅಧಿಕ ಉಗ್ರರನ್ನ ಉಡೀಸ್ ಮಾಡಿದೆ. ಉಗ್ರರ ಮೇಲಿನ ಕಾರ್ಯಾಚರಣೆಯಲ್ಲಿ ಉಗ್ರ ಮಸೂದ್ ಅಜರ್ನ ಇಡೀ ಕುಟುಂಬವೇ ಸರ್ವನಾಶವಾಗಿದೆ. ಮತ್ತೊಂದೆಡೆಯಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಹೆಡ್ ಆಫೀಸ್ ಅನ್ನೇ ಭಾರತ ಸರ್ವನಾಶ ಮಾಡಿದೆ. ನಾನು ಸತ್ತಿದ್ರೆ ಚೆನ್ನಾಗಿತ್ತು ಎಂದ ಉಗ್ರ ಮಸೂದ್ ಅಜರ್. ಭಾರತದ ದಾಳಿಯ ಬೆನ್ನಲ್ಲೇ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನ ಇಡೀ ಕುಟುಂಬವೇ ಸರ್ವನಾಶವಾಗಿದೆ. ಆದರೆ ಈ ಪಾಪಿ ಇಡೀ ಕುಟುಂಬವನ್ನೇ ಕಳೆದುಕೊಂಡಿದ್ರೂ ಕೂಡ ಆತನ ಮನಸ್ಥಿತಿ ಬದಲಾಗಲಿಲ್ಲ. ಭಾರತದ ದಾಳಿಗೆ ಹೆದರಿ ಬೇರೆಡೆಯಲ್ಲಿ ಅಡಗಿ ಕುಳಿತಿರುವ ಮಸೂದ್ ಅಜರ್ ಭಾರತ ದಾಳಿಯ ನಂತರದಲ್ಲಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದಾನೆ. ನನ್ನ ಕುಟುಂಬದ 10 ಸದಸ್ಯರು ಅಲ್ಲಾನಿಂದ ಆಶೀರ್ವಾದಗೊಂಡಿದ್ದಾರೆ. ಇವರಲ್ಲಿ 5 ಅಮಾಯಕ ಮಕ್ಕಳು. ನನ್ನ ಹಿರಿಯ ಅಕ್ಕ, ಅವಳ ಪತಿ, ನನ್ನ ಸಂಬಂಧಿ ವಿದ್ವಾಸ್ ಫಾಜಿಲ್ ಮತ್ತು ಅವರ ಪತ್ನಿ, ನನ್ನ ಗುರು ಫಜಿಲಾ, ನನ್ನ ಸಹೋದರ ಹುರೈಫಾ ಮತ್ತು ಅವನ ತಾಯಿ ಮೃತರಾಗಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನಿಬ್ಬರು ಮನೆಯ ಕೆಲಸದಾಳುಗಳು ಸತ್ತಿದ್ದಾರೆ. ಇವರೆಲ್ಲರೂ ಅಲ್ಲಾಹುನ ಅತಿಥಿಗಳಾಗಿದ್ದಾರೆ. ಈ ಘಟನೆಯ ಬಗ್ಗೆ ವಿಷಾದವೂ ಇಲ್ಲ, ಹತಾಶೆಯನ್ನು ವ್ಯಕ್ತಪಡಿಸೋದಿಲ್ಲ. ಆದರೆ ಈ ಒಂದು ಕುಟುಂಬ ಸದಸ್ಯರ ಸಂತೋಷದ ಮೆರವಣಿಗೆಯಲ್ಲಿ ನಾನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಪದೇ ಪದೇ ಅನ್ನಿಸ್ತಾ ಇದೆ. ಹೀಗಂತ ಉಗ್ರ ಮಸೂದ್ ಅಜರ್ ಹೇಳ್ಕೊಂಡಿದ್ದಾನೆ. ಆಪರೇಷನ್ ಸಿಂಧೂರ ಹಿಂದಿನ ಮಾಸ್ಟರ್ ಮೈಂಡ್ ಅಜಿತ್ ಧೋವಲ್. ಅಜಿತ್ ಧೋವಲ್ ಭಾರತದ ಭದ್ರತಾ ಸಲಹೆಗಾರ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ವಿದೇಶಿ ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ಸಾಗಿದ್ದ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲು ಭೇಟಿಯಾಗಿದ್ದೇ ಈ ಅಜಿತ್ ಧೋವಲ್ ಅವರನ್ನ. ಭಾರತದಲ್ಲಿ ಹಿಂದೂಗಳ ಮೇಲೆ ನಡೆದಿರುವ ದಾಳಿಗೆ ಪ್ರತೀಕಾರ ತೀರಿಸಲೇಬೇಕು ಅನ್ನೋ ಪ್ರಧಾನಿಗಳ ಸೂಚನೆಯ ಮೇರೆಗೆ ಇದೇ ಅಜಿತ್ ಧೋವಲ್ ಆಪರೇಷನ್ ಸಿಂಧೂರ ಅನ್ನೋ ಯೋಜನೆಯನ್ನು ರೂಪಿಸಿದ್ರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ದೆಹಲಿಯಲ್ಲೇ ಕಂಟ್ರೋಲ್ ರೂಮ್ ಸ್ಥಾಪಿಸಿ ಇಡೀ ಕಾರ್ಯಾಚರಣೆಯನ್ನ ಕೇವಲ 25 ನಿಮಿಷಗಳಲ್ಲಿ ಮಾಡಿ ತೋರಿಸಿದ್ದಾರೆ ಧೋವಲ್. ಒಂದೊಮ್ಮೆ ಪಾಕಿಸ್ತಾನ ದಾಳಿಗೆ ಪ್ರತಿದಾಳಿ ನಡೆಸಿದ್ರೆ ಭಾರತವು ಪ್ರತಿದಾಳಿ ನಡೆಸಲಿದೆ ಅನ್ನೋ ಎಚ್ಚರಿಕೆಯನ್ನ ಧೋವಲ್ ಈಗಾಗಲೇ ರವಾನಿಸಿದ್ದಾರೆ. ಆಪರೇಷನ್ ಸಿಂಧೂರ್, 2 ಮಸೀದಿ ಉಡೀಸ್. ಹಿಂದೂ ಮಹಿಳೆಯರ ಸಿಂಧೂರವನ್ನೇ ಅಳಿಸಿದ್ದ ಉಗ್ರರ ದಮನಕ್ಕೆ ಭಾರತ ಕೈಗೊಂಡಿರುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಒಟ್ಟು 2 ಮಸೀದಿಗಳನ್ನು ಧ್ವಂಸಗೊಳಿಸಲಾಗಿದೆ. ಆದರೆ ಭಾರತ ಧ್ವಂಸ ಮಾಡಿರುವ ಮಸೀದಿಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೀತಿರಲಿಲ್ಲ. ಬದಲಾಗಿ ಅದು ಮಸೀದಿಯಾಗಿ ಉಳಿಯದೆ ಉಗ್ರರ ತರಬೇತಿ ಕೇಂದ್ರವಾಗಿತ್ತು. ಪಂಜಾಬ್ನ ಬಹವಲ್ಪುರದಲ್ಲಿರುವ ಮಸೀದಿಯಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮಸೂದ್ ಅಜರ್ ಉಗ್ರರಿಗೆ ತರಬೇತಿ ನೀಡೋ ಕ್ಯಾಂಪನ್ನಾಗಿ ಪರಿವರ್ತಿಸಿಕೊಂಡಿದ್ದ. ಮತ್ತೊಂದು ಮಸೀದಿಯಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕೇಂದ್ರ ಕಚೇರಿಯಾಗಿತ್ತು. ಇದೇ ಕಾರಣದಿಂದಲೇ ಈ 2 ಕೇಂದ್ರಗಳ ಮೇಲೆ ಭಾರತ ದಾಳಿ ನಡೆಸಿ ಉಡೀಸ್ ಮಾಡಿದೆ. ಬಹವಲ್ಪುರದಲ್ಲಿ ಭಾರತ ದಾಳಿ ನಡೆಸುವ ವೇಳೆಯಲ್ಲಿ ಬರೋಬ್ಬರಿ 500ರಿಂದ 600 ಮಂದಿ ಉಗ್ರರು ಇದ್ದರು ಅನ್ನೋ ಮಾಹಿತಿ ಹೊರಬಿದ್ದಿದೆ.
25 ನಿಮಿಷ 9 ಟಾರ್ಗೆಟ್ 2 ಬ್ರಹ್ಮಾಸ್ತ್ರ. ಹೌದು, ಭಾರತ ಆಪರೇಷನ್ ಸಿಂಧೂರ್ ಹೆಸರಿನ ಕಾರ್ಯಾಚರಣೆಗೆ 2 ಬ್ರಹ್ಮಾಸ್ತ್ರಗಳನ್ನು ಬಳಕೆ ಮಾಡಿತ್ತು. ಭಾರತದ ಗಡಿಯಲ್ಲಿಯೇ ನಿಂತು ಪಾಕಿಸ್ತಾನದ 9 ಕಡೆಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ದಾಳಿ ನಡೆಸಿದೆ. ಇದೀಗ ಉಗ್ರರ ಸಂಹಾರವನ್ನೇ ಮಾಡಿದೆ. ದಾಳಿಯಲ್ಲಿ 100ಕ್ಕೂ ಅಧಿಕ ಉಗ್ರರು ಹತ್ಯೆಯಾಗಿದ್ದಾರೆ. ಆದರೆ ಬದುಕುಳಿದವರ ಸಂಖ್ಯೆ ಇನ್ನೂ ಖಚಿತವಾಗಿಲ್ಲ. ವಿಶ್ವದ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಮಾತ್ರ ಭಾರತದ ದಾಳಿಯಿಂದ ತಪ್ಪಿಸಿಕೊಂಡಿದ್ದಾನೆ. ಆದರೆ ಇಡೀ ಕುಟುಂಬವನ್ನೇ ಕಳೆದುಕೊಂಡು ಮಾನಸಿಕವಾಗಿ ಕಂಗಾಲಾಗಿದ್ದಾನೆ. ಭಾರತದ ದಾಳಿಯಲ್ಲಿ ತಾನೂ ಕೂಡ ಹತನಾಗಿದ್ರೆ ಚೆನ್ನಾಗಿತ್ತು ಅಂತಾನು ಹೇಳಿಕೊಂಡಿದ್ದಾನಂತೆ. ಭಾರತ ತಾನೆಣಿಸಿಕೊಂಡಿದ್ದ ದಾಳಿಯನ್ನ ಖಚಿತವಾಗಿ ಮಾಡಿ ಮುಗಿಸಿದೆ. ಶತ್ರುಗಳ ನಾಡಿನಲ್ಲಿ ನಿಂತು ದಾಳಿ ನಡೆಸಿರೋದು ಭಾರತದ ಸೇನೆಯ ತಾಕತ್ತು. ಭಾರತದಿಂದ ಬಿಡುಗಡೆಗೊಂಡ ಉಗ್ರ ಮಸೂದ್ ಅಜರ್. ಕಂದಹಾರ್ ವಿಮಾನ ಅಪಹರಣ ಪ್ರಕರಣದ ಬೆನ್ನಲ್ಲೇ ಅಪಹರಣಕಾರರ ಬೇಡಿಕೆಯಂತೆಯೇ ಭಾರತದ ಅಂದಿನ ಕಾಂಗ್ರೆಸ್ ಸರ್ಕಾರ ಉಗ್ರ ಮಸೂದ್ ಅಜರ್ನನ್ನ ಜೈಲಿಂದ ಬಿಡುಗಡೆ ಮಾಡಿತ್ತು. ಉಗ್ರ ಮಸೂದ್ ಅಜರ್ ಜೈಲಿಂದ ಬಿಡುಗಡೆ ಆಗುತ್ತಲೇ ಪಂಜಾಬ್ ಬಹವಲ್ಪುರದ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಕೇಂದ್ರ ಕಚೇರಿಯನ್ನ ಸ್ಥಾಪಿಸಿದ್ದ. ಇದೇ ಸ್ಥಳದಲ್ಲಿಯೇ ಉಗ್ರರಿಗೆ ತರಬೇತಿಯನ್ನ ನೀಡಿ ಭಾರತದ ಮೇಲೆ ಹಲವು ದಾಳಿಗಳನ್ನು ಸಂಘಟಿಸಿದ್ದ. ಸಂಸತ್ ಮೇಲಿನ ದಾಳಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಈತ. ಪುಲ್ವಾಮಾ, ಬಾಲಾಕೋಟ್ ದಾಳಿಗೆ ತರಬೇತಿ ಪಡೆದಿದ್ದು ಕೂಡ ಇದೇ ಸ್ಥಳದಿಂದಲೇ. ಇಪ್ಪತ್ತಾರು ವರ್ಷದ ಹಿಂದಿನ ಶಪಥ 25 ನಿಮಿಷದಲ್ಲೇ ಅಂತ್ಯ. ಕಂದಹಾರ್ ವಿಮಾನ ಅಪಹರಣದ ಬೆನ್ನಲ್ಲೇ ಉಗ್ರ ಮಸೂದ್ ಅಜರ್ ಜೈಲಿಂದ ಬಿಡುಗಡೆ ಆಗಿದ್ದ. ಈ ಹೊತ್ತಲ್ಲೇ ಅಜಿತ್ ಧೋವೆಲ್ ಇಡೀ ಉಗ್ರ ಸಂಘಟನೆಯನ್ನ ನಿರ್ನಾಮ ಮಾಡೋ ಶಪಥ ಮಾಡಿದ್ರು. ತಮ್ಮ ಶಪಥವನ್ನ ಪೂರೈಸಿಕೊಳ್ಳಲು ಅವರು ತೆಗೆದುಕೊಂಡಿದ್ದು ಕೇವಲ 25 ನಿಮಿಷ ಮಾತ್ರ. ಆದರೆ ಕಾದಿದ್ದು ಬರೋಬ್ಬರಿ 26 ವರ್ಷ. ಹೌದು, ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಇಡೀ ಉಗ್ರರ ಸಂಹಾರ ಮಾಡಬೇಕು, ಈ ಮೂಲಕ ತನ್ನ ಹಿಂದಿನ ಶಪಥವನ್ನ ಪೂರೈಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಅಜಿತ್ ಧೋವಲ್ ಇದೀಗ ಇಡೀ ವಿಶ್ವವೇ ಮೆಚ್ಚುವಂತ ಕಾರ್ಯವನ್ನ ಮಾಡಿ ಮುಗಿಸಿದ್ದಾರೆ. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿರುವ ದಾಳಿ ಕೇವಲ ಪೋಸ್ಟರ್ ಅಷ್ಟೇ. ಇಡೀ ಸಿನಿಮಾ ತೆರೆ ಕಂಡ್ರೆ ಇಡೀ ಪಾಕಿಸ್ತಾನವೇ ಉಡೀಸಾಗೋದು ಪಕ್ಕ. ಭಾರತ ಉಗ್ರರ ಮೇಲೆ ದಾಳಿ ನಡೆಸಿದ್ರೆ ಪಾಕ್ ಪ್ರಧಾನಿ ಭಾರತದ ವಿರುದ್ಧ ಪ್ರತೀಕಾರದ ಮಾತುಗಳನ್ನಾಡಿದ್ದಾರೆ. ಒಂದೊಮ್ಮೆ ಪಾಕಿಸ್ತಾನ ಭಾರತದ ವಿರುದ್ಧ ತಿರುಗಿ ಬಿದ್ದರೆ ಭೂಪಟದಿಂದಲೇ ಪಾಕಿಸ್ತಾನ ನಾಪತ್ತೆಯಾಗೋದು ಖಚಿತ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.